ಪ್ರಶ್ನೆ ಏನು ಕೇಳತ್ತೀರಿಪ್ಪ? ಏನಂತ ಕೇಳ್ತಾರ್ರಿ? ನೀ ಹೆಚ್ಚಿನಕ್ಕಿದ್ದೆ ಅಂದ್ರೆ ಅವ ಸೀರಿಗೆ ನೀರಿಗೆ ಎಟ್ಟದಾವತ್ ಕೇಳತ್ಯಾರ. ಹೌದೇವ ಹೇಳೋನ್ಲ ಅದೇನು ದೊಡ್ಡದಾಗದ? ಹೇಳುಣ್ರಲೆ. ಸೀರಿನ ನಮ್ಮದೈತಿ ಅಂದ್ರೆ ನಮ್ಮ ಸೀರಿ ನೀರಿಗೆ ನಮಗ್ ಗೊತ್ತಿರಲ್ಲ ನಾವು ಬಸಣ್ಣ. ಗುರುತೈತ್ರಲೆ. ಏನು ನಿನ್ನ ತೊಗರಿಯಾಗಿನ ಕೀಡಿ ಹಿಂಡಿ ತೆಗದ್ರ ಪಾವ್ ಕಿಲೋ ಕಂಡ ಹೊಂಡಂಗಿಲ್ಲ ಎಷ್ಟು ಒದರ್ತಿ ಸುಮ್ಕೆ ಸೆಡ್ದಾಡ್ತಾನ. ಹೌದು. ಸೀರಿಗೆ ನೀರಿಗೆ ಎಟ್ಟದಾವತ್ ಕೇಳ್ತೀಯಪ್ಪ. ಸೀರಿಗೆ ನೀರಿಗೆ ಅದಾವ. ಯಾವ ಸೀರಿಗೆ? ಯಾವ್ದ್ರಿ? ಈ ಹೊರಗಿನ ದೋನ್ಸೆ ತೀನಿಸೆ ಉಡ್ತೀವಲ್ಲ, ಈ ಸೀರೆ ಅಲ್ಲ. ಅಲ್ಲ, ದೋನ್ಸೆ ತೀನಿಸೆ ಕೂಡಲೇ ಸಿಗ್ತತಿ. ಈ ಸೀರೆ ನೀರು ಹೆಚ್ಚು ಆಗ್ಬೋದು, ಕಮ್ಮಿನೂ ಆಗ್ಬೋದು. ನೋಡ್ರಿ ಹೇಳಂಗಿಲ್ಲ ಭಾಳ ತಿಳ್ಕೊರಿ. ನೀನು ಅಷ್ಟ ನನಗೆ ಯಾರು ದೊಡ್ಡವ್ರು ಬೇಸ್ಬೋದ್ಲ ಕೈದಿಂದ ರೊಕ್ಕ ಕೊಡ್ತಾನೆ. ನಿಮ್ಮ ಬಸ್ಸು ನಮ್ಮ ಬಸ್ಸು ಬೇಕಾದ್ರಮ್ಮ ಹೋಯ್ತಾರ ಕಡೆ. ಮತ್ತೇನಾಯ್ತ್ರಿ ಬಾ? ಏನೋ ಸೀರಿಗೆ ನೀರಿಗೆ ಎಟ್ಟದಾವತ್ತು ಕೇಳತ್ಯಾರ. ಹೌದ್ರಲ್ಲೇ ಬಸವಣ್ಣ, ನೀ ಕೇಳುದು ಆ ಸೀರೆ ಸುದ್ದಿ ಅಲ್ಲಿದೆ. ಹೌದು ಹೇಳ್ರಿ. ಸೀರಿಗೆ ನೀರಿಗೆ ಎಟ್ಟಪ್ಪ ಅಂದ್ರೆ ಇದು 7 ಪದರ ಸೀರೆ ಐತಿ. ಇದು ಏನು ಮೈ ಮೇಲೆ ನಿನಗೆ ಸುತ್ತಕೊಂಡತ್ಲೆ ಚರ್ಮ, ಈ ರಕ್ತ ಮಾಂಸ ಚರ್ಮ ರೋಮ ಅನ್ನುವಂಥದ. ಇದು 7 ಪದರ ಸೀರೆ ನಿನಗೂ ಸುತ್ತೈತಿ, ನನಗೂ ಸುತ್ತೈತಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಆಗಿರುವಂತ ನಿಮ್ಮ ಪರಮಾತ್ಮಗೂ ಸುತ್ತೈತಿ. ಬಿಟ್ಟಿಲ್ಲ. ಈ ಸೀರಿಗೆ ನೀರಿಗೆ ಎಟ್ಟದಾವ ಅಂದಿ 7 ನೀರಿಗೆ ಅದಾವ. 7 ನೀರಿಗೆ ಅದಾವು. ಆ 7 ನೀರಿಗೆ ಒಂದೊಂದು ಹೆಸರು ಐತಿ. ಸುವಿಚ, ಸುವಿಚರಣ, ತನು ಮನಸ, ಅಸಂಶಕ್ತಿ, ಸತ್ವಾಪತಿ, ತುರಿದೇಹ, ಪದಾರ್ಥ ಭಾವನೆ ಅನ್ನುವಂಥದ್ದು 7 ಪದರ ಸೀರಿಗೆ ನೀರಿಗೆ ಅದಾವ. ಹಿಂಗ ಹೆಸರು ಅದಾವ. ಅದಕ್ಕೆ ನೀ ನನಗೆ 7 ಪದರ ಸೀರಿದ ಕೇಳಿದ್ದಿ. ಸೀರಿಗೆ ನೀರಿಗೆ ಎಟ್ಟದಾವ ಅಂತೇಳಿ ಹೆಸರು ಸಮೇತ ನಿನಗೆ ತೆಗೆದು ಕೊಟ್ಟನಿ. ಇನ್ನು ಇದ ಸೀರಿದ ನಾವೊಂದು ಕೇಳ್ತೇನೆ. ಏನ್ ಕೇಳ್ಬೇಕತ್ತೀರಿ ಈಗ? 7 ಪದರ ನೀರಿಗೆ 7 ನೀರಿಗೆ ಅದಾವ ಸೀರಿಗೆ. ಶರೀರಂಬು ಸೀರಿಗೆ 7 ನೀರಿಗೆ ಅದಾವ ನಾ ಹೇಳಿ. ನಿಮ್ಮ ವಿಷ್ಣು ಭಸ್ಮಾಸುರನ ವಧ ಮಾಡುವಾಗ ಅವ ಒಂದು ಸೀರೆ ಉಟ್ಟಾನ. ಭಸ್ಮಾಸುರ ಒಂದು ಸೀರೆ ಉಟ್ಟಾನು. ಆ ಭಸ್ಮಾಸುರ ಹುಟ್ಟಿರು ಸೀರಿಗೆ ನೀರಿಗೆ ಎಟ್ಟಿದ್ದು. ಅದಕ್ಕೆ ಎಟ್ಟಿದ್ದು ನಿನಗೆ ನೀ ಬಂದ್ ಹೇಳೇನು? ಹೇಳ್ತಾನೀಗ. ಇದು ಅಲ್ಲದ ಮಾದರಿ ಅವರು ಏ ಸೌಡ ಇಲ್ಲದ ಸಾರಿ ಹೇಳುವೆ ನಿಂಬರಿಗೆ ಊರಾಗ. ದೈವ ಎಲ್ಲ ಹೌದಾ ಅನ್ನೋ ಹಂಗ. ತಾಯಿ ದೊಡ್ಡಕ್ಕಿದ್ರ ಮಕ್ಕಳ ಯಾಕ ಕೊಂದಾಳ ಅಂದಾಗ ಹಿಂಗ ಕೇಳ್ತೀವಿ ನಮಗ. 7 ಮಕ್ಕಳ ಗಂಗಾದೇವಿ ಕೊಂದಾಳಂತ ಹೌದು. ಕಾಕಿ ಅದಕ್ಕ ಬಿಟ್ಟಳ ನೀರಿನ ಒಳಗ ತಿಳಿಸು ನಿನಗ. ಸ್ವಲ್ಪ ಲಕ್ಷ್ಯವಿಟ್ಟ ಕೇಳೋ ಅಣ್ಣ ಹಾಡಿನ ಮ್ಯಾಗ. ಸ್ವಲ್ಪ ಲಕ್ಷ್ಯವಿಟ್ಟ ಕೇಳೋ ಅಣ್ಣ ಹಾಡಿನ ಮ್ಯಾಗ.
ಮಂದಿ ಕೂಸಗೋಣ ನೀರಿನ ಒಳಗ ಬಿಡಬೇಕ ಹೌದಲ್ಲ ಇದರ ಮೊದಲಿನ ಕಥೆ ತಿಳಿಸುವೆ ನಿತ್ತ ಮಂಡ್ಯಾಗ ಇದು ತ್ರೇತಾಯುಗದನ ಸುದ್ದಿ ಕೇಳ್ತಿ ನಿತ್ತ ಮಂಡ್ಯಾಗ ಮೊದಲ ಅಷ್ಟವಸುಗಳ ಎದ್ರ ಕೇಳೋ ಆವಾಗ ಹುಡುಗ ಕೇಳೋ ಆವಾಗ ಅಷ್ಟವಸುಗಳ ಎದ್ರು ತಿರುಗಾಡುತ್ತ ನಡೆದಿ ಹೌದಲ್ಲ ಇವ್ರ ಹೋಗುವಂತ ದಾರಿ ಒಳಗ ಕೇಳ್ರಿ ಆವಾಗ ವಸಿಷ್ಠ ಋಷಿ ಆಶ್ರಮ ಬೆತ್ತೋ ಇವ್ರ ಆವಾಗ ವಸಿಷ್ಠ ಋಷಿದೊಂದ ಆಶ್ರಮ ಇತ್ತು ಅವಾಗೇನಾತ್ರಿ ಅದ್ರಾಗ ಒಂದ ಆಕಳ ಎತ್ತೋ ತಮ್ಮ ಆಶ್ರಮದೊಳಗ ಅದು ಮನದಾಗ ಅಂದಿದ ಎಲ್ಲ ಕರೆ ಮಾಡ್ತಿತ್ತು ಆಕಳ ಪ್ರಚಾರ ಬಾಳ ಎತ್ತ ಮೂರು ಲೋಕದಾಗ ಕೇಳ ಮೂರು ಲೋಕದಾಗ ಆಕಳ ನೋಡಿರ ಅಷ್ಟವಸುಗಳ ವಿಚಾರ ಏನಂತ್ರಿ ಈ ಆಕಳ ತುಡುಗ ಮಾಡಿ ಒಯ್ಯೋ ನಂದ್ರ ಅಷ್ಟವಸುಗಳ ಆಕಳ ಬಿಚ್ಚಿ ಹಿಡಿದ್ರ ಕೈಯಾಗ ಏಳ ಮಂದಿ ಆಕಳ ಬಿಚ್ಚಿ ಕೈಯ ಒಳಗ ಹಿಡಿದ್ರ ಏನಾತವ ಹಿಂದ ಎಂಟನೇದವ ಬಡಿಗೆ ತಗೊಂಡ ಬಡಿತಿದ್ದ ಹಿಂಗ ಮಾಡಿ ಆಕಳ ತುಡುಗ ಮಾಡಿ ಒಯ್ದ್ರು ವಸಿಷ್ಠ ಋಷಿ ನೋಡ್ತಾನ ಬಂದ ಆಶ್ರಮ ಕೇಳೋ ಆಶ್ರಮದೊಳಗ ಬಂದ ವಸಿಷ್ಠ ಋಷಿ ಆಶ್ರಮದೊಳಗ ನೋಡುದ ಏನಂತಾರ ನೋಡಿ ಆಕಳ ಒಟ್ಟ ಕಾಣಲಿಲ್ಲ ಇವನ ಕಣ್ಣೀಗ ತನ್ನ ತೀವ್ರ ದೃಷ್ಟಿಯಿಂದ ನಿತ್ತ ನೋಡ್ಯಾನ ದಿವ್ಯ ದೃಷ್ಟಿಯಿಂದ ನೋಡೋದ್ರೊಳಗ ಒಂದ ಕಂಡ ಏನಾದ್ರಿ ಇವಾಗ ಈ ಅಷ್ಟವಸುಗಳ ಓದಾರಂಬುದು ತಿಳಿತು ಅವನೀಗ ಅಲ್ಲಿ ಓಡಿ ಹೋಗಿ ನಿತ್ತ ಶ್ರಾಪ ಕೊಡ್ತಾನವರೀಗ ಈ ಆಕಳ ತುಡುಗ ಮಾಡಿ ನೀವು ತಂದರಿ ಅಂದ ಮ್ಯಾಗ ದೇಳ ತಂದರಿ ಅಂದ ಮ್ಯಾಗ ಏನರ ಮಾನವರಾಗಿ ನೀವು ಹುಟ್ಟರಿ ಅಂದ ಭೂಮಿ ಮ್ಯಾಗ ಹೌದು ನಾನಾ ತರ ಕಷ್ಟ ಅನುಭವಿಸ್ರಿ ಅಂತ ಅಂದ ಅಷ್ಟವಸುಗಳ ಕಾಲಿಗೆ ಬಿದ್ದಾರ ವಸಿಷ್ಠ ಋಷಿ ನಮ್ಮ ತಪ್ಪ ಕ್ಷಮ ಮಾಡಂತ ಕಾಲಿಗೆ ಹೌದು ನಾವು ಮಾನವರಾಗಿ ಹುಟ್ಟವ್ರಲ್ಲ ಭೂಮಿಯ ಇದನ್ನ ಶ್ರಾಪ ಹೊಳ್ಳಿ ತಕ್ಕೋರಿ ಅಂದ್ರ ವಸಿಷ್ಠ ಋಷಿ ಋಷಿ ಆಡಿದ ಮಾತ ಹುಸಿಯ ಹೋಗೋದಿಲ್ಲಪ್ಪ ಋಷಿ ಹುಡುಗಿಲ್ಲ ಈಗ ಎಷ್ಟ ಕೇಳಿದ ವಸಿಷ್ಠ ಋಷಿ ಮುಂದಿನ ಉಪಚಾರ ಹೇಳ
ಏನಂತ ಹೇಳ್ತಾರವ ನಿಮಗ ಕೊಟ್ಟ ಶ್ರಾಪ ಒಳ್ಳೆ ತಗೊಲಕ್ ಬರುದಿಲ್ಲ ಈಗ ಆದ್ರ ಮುಕ್ತಿ ಮಾತ್ರ ಕೊಡಕ್ಕೆ ಒಬ್ಬಕ್ಕೆ ಅದಾಳ ಜಗದಾಗ